ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋ ನಮ್ಮನೆ ಹೋಮ್ ಟೂರ್ ವಿಡಿಯೋ ಮಾಡಾಕಿದ್ದೆ. ಇವಾಗ ಆಲ್ಬಮ್ ಬಿತ್ತು ಗ್ರೂಪ್ ಪ್ರವೇಶದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟ ಆಯಿತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ನೋಡಿ, ಇದು ನಮ್ಮ ಗ್ರೂಪ್ ಪ್ರವೇಶ ಮಾಡಿದಾಗ ಆಲ್ಬಮ್ ಮಾಡಿಸಿದ್ವಿ. ನೋಡಿ, ಎಲ್ಲ ಫೋಟೋಸ್ ಚೆನ್ನಾಗಿ ಬಂದಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಪ್ಲೀಸ್ ಇನ್ನು ಯಾರು ನನ್ನ ಲಾಸ್ಟ್ ವಿಡಿಯೋ ಹೋಮ್ ಟೂರ್ ನೋಡಿಲ್ಲ ಅವರು ನೋಡ್ಕೊಂಬನ್ನಿ. ಈ ವಿಡಿಯೋ ಆಮೇಲೆ ನೋಡಿ, ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇದೇ ನಮ್ಮ ಪುಟ್ಟ ಅರಮನೆ. ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕಮೆಂಟ್ಸ್ ಮಾಡಿ ಹೇಗಿದೆ ವಿಡಿಯೋ ಅಂತೇಳಿ. ಓಕೆ, ಬನ್ನಿ ಇವಾಗ ನೋಡಿ ಆಲ್ಬಮ್ಮು ಹೇಗಿದೆ ಅಂತ ಹೇಳಿ. ನೋಡಿ, ನಾನು ಒಂದ್ಸಲ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ, ವೆಜಿಟೇಬಲ್ ಎಲ್ಲ ಕಳಿಸಿದ್ದಾರೆ ಅಂತ. ನೋಡಿ, ಅವರೇ ನಮ್ಮ ಮಾವ ಇದ್ದಾರಲ್ಲ, ಅವ್ರ ತಂಗಿ ನೋಡಿ ಇಲ್ಲಿದ್ದಾರೆ. ಇದು ಬೆಳಗ್ಗೆ ಹೋಮ ಎಲ್ಲ ಆದ್ಮೇಲೆ ಬೆಳಗ್ಗೆ ಪೂಜೆ ಅದು. ನೋಡಿ, ಇದು ನನ್ನ ಚಿಕ್ಕ ಮಗಳು ಮತ್ತೆ ನಮ್ಮ ಅಪ್ಪ. ನನ್ನ ಚಿಕ್ಕ ಮಗಳು ತುಂಬಾ ಕಾಟ ಕೊಡ್ತಾ ಇದ್ಲು. ಅವಾಗ ಯಾವುದೇ ಫಂಕ್ಷನ್ಸ್ಗೂ ನಾನು ಅಟೆಂಡ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಅವಳು ಎಷ್ಟು ಕ್ರ್ಯಾಂಕಿ ಆಗ್ತಿದ್ಲು ಅಂದ್ರೆ ತುಂಬಾ ಕ್ರ್ಯಾಂಕಿ ಆಗ್ತಿದ್ಲು ಅವಳು. ಯಾರ ಜೊತೆನೂ ಹೋಗ್ತಿರ್ಲಿಲ್ಲ. ಇಲ್ಲ ನಾನು ಇರ್ಬೇಕಾಗಿತ್ತು, ಇಲ್ಲ ಅಂದ್ರೆ ನಮ್ಮ ಅಪ್ಪ ನಮ್ಮಮ್ಮ, ಇಲ್ಲ ಅಂದ್ರೆ ನಮ್ಮ ಅತ್ತೆ ಮಾವ ಯಾರಾದ್ರೂ ಒಬ್ರಾಗಿರ್ಬೇಕಾಗಿತ್ತು. ಇಲ್ಲಿ ನಮ್ಮ ಅತ್ತೆ ಮಾವ ಪೂಜೆಯಲ್ಲಿ ಕೂತಿದ್ರಿಂದ ಅವ್ರೇನು ಮಗುನ ಎತ್ಕೊಳಕ್ಕೆ ಅವ್ರಿಗೆ ಟೈಮ್ ಇರ್ಲಿಲ್ಲ. ಮತ್ತೆ ನಮ್ಮ ಅಪ್ಪ ನಮ್ಮ ಅಮ್ಮನೇ ಎತ್ಕೊಂಡಿದ್ರು. ನನ್ಗೂ ಕೆಲಸ ಇರುತ್ತೆ ಅಲ್ವಾ, ನಾನು ಎತ್ಕೊಳಕ್ ಆಗ್ತಿರ್ಲಿಲ್ಲ. ಬಟ್ ಅವಳು ನನ್ನ ನೋಡಿದ್ರೆ ಸಾಕು ಫುಲ್ ಕ್ರ್ಯಾಂಕಿ ಆಗ್ತಾ ಇದ್ಲು. ಇಲ್ಲಿ ನೋಡಿ, ನಮ್ಮ ಫ್ಯಾಮಿಲಿಯ ಟ್ವಿನ್ಸ್, ಫುಲ್ಲು ಹೆಣ್ಮಕ್ಳು ಸಾಮ್ರಾಜ್ಯ ನಮ್ದು. ಇದು ನನ್ನ ತಮ್ಮ ಮತ್ತೆ ನಮ್ಮಪ್ಪ. ಒಂದು ಡ್ರೆಸ್ ಹಾಕೋಕ್ಕೂ ಅವಳು ಒಳ್ಳೆ ಚೆನ್ನಾಗಿರೋ ಡ್ರೆಸ್ ಹಾಕ್ತೀನಿ ಅಂದ್ರು ನೋಡಿ ಹಾಕಿಸ್ಕೊತಿರ್ಲಿಲ್ಲ. ಅವಳಿಗೆ ಏನಿದ್ರು ಸಾಫ್ಟ್ ಆಗಿರೋ ಡ್ರೆಸ್ ಬೇಕಿತ್ತು. ಅದಕ್ಕೆ ನೋಡಿ ಅವಳು ಯಾವ ತರ ಡ್ರೆಸ್ ಇದ್ದಾಳೆ ನೋಡಿ. ಇದು ನನ್ನ ದೊಡ್ಡ ಮಗಳು. ಇವರೆಲ್ಲ ನನ್ನ ತಮ್ಮಂದಿರೋ. ಬರ್ತಡೇ ಇತ್ತು ಅವತ್ತೇನೆ ನನ್ನ ಮಗಳದು. ದೊಡ್ಡ ಮಗಳದು 5 ವರ್ಷ ಕಂಪ್ಲೀಟ್ ಆಗಿತ್ತು. ಮತ್ತೆ ಚಿಕ್ಕ ಮಗಳಿಗೆ ಇನ್ನೇನು 2.5 ಇಯರ್ಸ್ ಕಂಪ್ಲೀಟ್ ಆಗಿತ್ತು ಅನ್ಕೊಂತೀನಿ. 2.5 ಅಲ್ಲ, 1.5 ಇರಬೇಕು. ಅದಕ್ಕೆ ಇಬ್ಬರದು ಸೇರಿ ಒಂದೇ ಸಲ ಬರ್ತಡೇ ಮಾಡೋಣ ಅಂತೇಳಿ ಗುರು ಪ್ರವೇಶ ದಿವಸನೇ ಕೇಕ್ ಎಲ್ಲ ತಂದು ಬರ್ತಡೇ ಮಾಡಿದ್ದು. ಅದಕ್ಕೂ ಡೆಕೋರೇಷನ್ ಮಾಡ್ತಾ ಇದ್ರು ನನ್ನ ತಮ್ಮದಿರೆಲ್ಲ ಸೇರ್ಕೊಂಡು. ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ನನ್ನ ಮಗಳು. ಎಷ್ಟು ಡ್ರೆಸ್ ಇದ್ವು ಗೊತ್ತಾ, 8ರಿಂದ ಒಂದು 10 ಡ್ರೆಸ್ ಇದ್ವು. ಒಂದು ಡ್ರೆಸ್ ಕೂಡ ಅವಳು ಹೊಸ ಡ್ರೆಸ್ ಹಾಕಿಲ್ಲ. ಹಳೆ ಡ್ರೆಸ್ ಅಲ್ಲೇ ನೋಡಿ. ನನ್ನ ಮಗಳು, ದೊಡ್ಡ ಮಗಳು ಮಾತ್ರ ಫುಲ್ ಮಿಂಚ್ತಾ ಅವಳೆ. ಒಂದು ಡ್ರೆಸ್ಸು ಹಾಕಕ್ ಬಿಟ್ಟಿಲ್ಲ. ಒಂದು ಟೀ ಶರ್ಟು ಒಂದು ಚಡ್ಡಿ ಹಾಕೊಂಡು ಫುಲ್ ಗೃಹ ಪ್ರವೇಶ ಮುಗಿಸ್ಬಿಟ್ಲು ನನ್ನ ಮಗಳು, ಚಿಕ್ಕ ಮಗಳು. ನೋಡಿ ವಿಡಿಯೋಸ್ ಎಲ್ಲ ಹೇಗಿದೆ ಅಂತೇಳಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನೋಡಿ ಕೇಕು, ಎಷ್ಟು ದೊಡ್ಡ ಕೇಕ್ ಮಾಡಿಸಿದ್ರು ನೋಡಿ. ಇಬ್ಬರದು ಬರ್ತಡೇ ಇತ್ತಲ್ವಾ, ಅದಕ್ಕೆ ಇಬ್ಬರದೂನು ಸೇರಿ ಒಂದೇ ದಿವಸ ಮಾಡ್ತಾ ಇದ್ದೋ. ನೋಡಿ ಹೆಂಗವಳು ನೋಡಿ ನನ್ನ ಮಗಳು. ಇವಾಗ ಚೆನ್ನಾಗಿ ರೆಡಿ ಆಗ್ತಾಳೆ. ಆವಾಗ ಒಂದು ಒಳ್ಳೆ ಬಟ್ಟೆ ಇಕ್ಕೊಂತಿರ್ಲಿಲ್ಲ, ಒಂದು ಏನು ಮಾಡಿಸ್ಕೊತಿರ್ಲಿಲ್ಲ. ಫುಲ್ ಕ್ರ್ಯಾಂಕಿ ಅಂದ್ರೆ ಕ್ರ್ಯಾಂಕಿ ಅವಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ಕೊ ಬನ್ನಿ ಹೇಗಿದೆ ಅಂತ. ಲಾಸ್ಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ನನ್ನ ಮುದ್ದು ಮಕ್ಕಳು ನೋಡಿ ಹೇಗಿದ್ದಾರೆ. ಅಪ್ಪ ಈ ಒಂದು ಫೋಟೋದಲ್ಲೇ ನನ್ನ ಮಗಳು ನಕ್ಕಿದ್ದು ನೋಡಿ. ಲಾಸ್ಟ್ ಫೋಟೋದಲ್ಲಿ ನಕ್ಕವಳು ಅಷ್ಟೇ. ಇನ್ನೆಲ್ಲಾ ಫೋಟೋದಲ್ಲಿ ಅಂತ ಮಾಡ್ಕೊಂಡಿದ್ಲು ಮುಖನ ನೋಡಿ. ಇಲ್ಲಿ ನೋಡಿ ಇಬ್ರು ಎಷ್ಟು ಸ್ಮೈಲ್ ಕೊಟ್ಟಿದ್ದಾರೆ. ಮೈ ಕ್ಯೂಟ್ ಬೇಬೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಹಾಕುವಂತ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲ ಅಂದ್ರೆ ನೋಟಿಫಿಕೇಶನ್ ಬರಲ್ಲ. ನಮ್ಮ ವಿಡಿಯೋ ನೋಡಲು ನಿಮಗೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಚ್ ಮಾಡಿ, ನಮ್ಮ ವಿಡಿಯೋಸ್ನ ವಾಚ್ ಮಾಡಿ. ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್.